ಚಿಕ್ಕಮುದಿಗೆರೆ ವಿಎಸ್ಎಸ್ನ ಅಧ್ಯಕ್ಷರಾಗಿ ಕೃಷ್ಣೇಗೌಡ ಆಯ್ಕೆ. ಮಾಗಡಿ ವಿಧಾನಸಭಾ ಕ್ಷೇತ್ರದ ಚಿಕ್ಕಮುದಿಗೆರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಕೋಡಿಪಾಳ್ಯ ಕೃಷ್ಣೇಗೌಡ ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಧ್ಯಕ್ಷರಾಗಿ ಆಯ್ಕೆಯಾಗುತ್ತಿದ್ದಂತೆ ಕಾರ್ಯಕರ್ತರು, ಮುಖಂಡರುಗಳು, ಶಾಸಕ ಎಚ್.ಸಿ. ಬಾಲಕೃಷ್ಣ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ಜಯವನ್ನ ಘೋಷಣೆ ಕೂಗಿ ಸಿಹಿಯನ್ನ ಹಂಚಿ ಸಂಭ್ರಮಿಸಿದ್ದಾರೆ. ಅಧ್ಯಕ್ಷ ಕೋಡಿಪಾಳ್ಯ ಕೃಷ್ಣೇಗೌಡ ಮಾತನಾಡಿ, ಚಿಕ್ಕಮುದಿಗೆರೆ ಕೃಷ್ಣ ಪತ್ತಿನ ಸಹಕಾರ ಸಂಘಕ್ಕೆ ನಾನು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲ ನಿರ್ದೇಶಕರಿಗೆ ಹಾಗೂ ನಮ್ಮ ನೆಚ್ಚಿನ ನಾಯಕರಾದ ಪಿ. ಬಾಲಕೃಷ್ಣ ಹಾಗೂ ತಮ್ಮಣ್ಣ ಮತ್ತು ಧನಂಜಯ್ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸುತ್ತೇನೆ. ನನ್ನ ಅಧಿಕಾರದ ಅವಧಿಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಯಾವುದೇ ಕಪ್ಪು ಚುಕ್ಕಿ ಇಲ್ಲದೆ ಪ್ರಾಮಾಣಿಕವಾಗಿ ರೈತರ ಕಷ್ಟಕ್ಕೆ ಸ್ಪಂದಿಸುತ್ತೇನೆ ಎಂದರು. ನಮ್ಮ ರಾಜಕೀಯ ಮುಖಂಡರಾದ ಡಿ.ಕೆ. ಸುರೇಶ್ ಅವರು, ಬಾಲಣ್ಣನವರು, ನಮ್ಮ ತಮ್ಮಜ್ಜಣ್ಣನವರು, ಧನಂಜಯಣ್ಣನವರು, ಶಿವರಾಜ್ ಅವರು, ರವಿ ಅವರು, ಪಾರ್ವತಮ್ಮನವರು ಹಾಗೂ ಗಂಗಾಧರಪ್ಪನವರು ಎಲ್ಲರಿಗೂ ಅಭಿನಂದನೆ. ರೈತರಿಗೆ ನಾವು ಆ್ಯಕ್ಚುಲಿ ರಸಗೊಬ್ಬರದ್ದು ಮೇವಿಂದು ಹಸುಗಳಿಗೂ ಲೋನ್ ಕೊಡಿಸೋದಕ್ಕೆ ಬಟ್ ಎಲ್ಲ ರೀತಿಯ ಸಹಕಾರ ಮಾಡೋದಕ್ಕೆ ಇದು ಮಾಡ್ತೀನಿ. ಸಂಘಟನೆನೂ ಮಾಡ್ತೀನಿ, ರೈತರಿಗೆ ಒತ್ತು ಕೊಡ್ತೀವಿ. ಏನಾದ್ರು ಒಂದು ಗುರಿ ಮಾಡಬೇಕು ಅಂತಿದೆ, ಎಲ್ಲ ರೀತಿಯ ಸಹಕಾರ ಮಾಡೋದಕ್ಕೆ ನಾನು ಶ್ರಮ ಪಡ್ತೀನಿ. ಧನ್ಯವಾದಗಳು. ಅದು ಮುಂದೆ ಹೈಕಮಾಂಡ್ ಬಿಟ್ಟಿದ್ದು. ಹೌದು, ಅವಿರೋಧವಾಗಿ ಆಯ್ಕೆ ಇರೋದು. ಕೃಷ್ಣೇಗೌಡ. ನಮ್ಮ ಚಿಕ್ಕಮುದಿಗೆರೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಮ್ಮ ವಿಎಸ್ಎಸ್ನ ಅಧ್ಯಕ್ಷರಾಗಿರತಕ್ಕಂಥ ಕೃಷ್ಣೇಗೌಡರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಅವ್ರಿಗೆ ಯಾವ ರೀತಿ ಮುಂದಿನ ಅಭಿವೃದ್ಧಿ ನಮ್ಮ ರೈತರಿಗೆ ಏನು ಅನುಕೂಲತೆ ಬೇಕು, ರಸಗೊಬ್ಬರನಾಗಲಿ, ಒಂದು ಗುದ್ದಲಿಗಳಾಗಲಿ, ಯಾವುದನ್ನ ಒಂದು ವಿಚಾರಕ್ಕೆ ಬಂದಾಗ ವಿಎಸ್ಎಸ್ನ ಅಧ್ಯಕ್ಷರು ಮುಂದೆ ಇರ್ತಾರೆ ಅಂತ ಒಂದು ಮಾತನ್ನು ನಾವು ದೃಢಪಡಿಸ್ತೇವೆ. ಸತೀಶ್.